ವಾಟ್ಸಪ್ ಕತೆ ಮುಗೀತಾ? ಇನ್ಮೇಲೆ ವಾಟ್ಸಪ್ನ ಅವಶ್ಯಕತೆ ಯಾರಿಗೂ ಇಲ್ವಾ? ವಾಟ್ಸಪ್ನ ಆಲ್ಟರ್ನೇಟ್ ಆ್ಯಪ್ ಆದ ಈ ಆ್ಯಪ್ ಬಗ್ಗೆ ನಿಮ್ಗೆ ಗೊತ್ತಾ? ಈ ಆ್ಯಪಲ್ಲಿ ಈಸಿಯಾಗಿ ಅರಟ್ಟೈ, ಹೌದು, ಈ ಅರಟ್ಟೈ ಆ್ಯಪ್ ಅಂತ ತುಂಬ ಕಡೆ ನೀವು ಗಮನಿಸಿರ್ಬೋದು, ತುಂಬ ಕಡೆ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಅರಟ್ಟೈ ಅಂತ ಆ್ಯಪ್ ಬಗ್ಗೆ ನೀವು ಕೇಳಿರ್ಬೋದು. ಏನಪ್ಪ ಈ ಅರಟ್ಟೈ ಆ್ಯಪ್ ಅಂದರೆ? ಇದು ಒಂದು ವಾಟ್ಸಪ್ನ ಆಲ್ಟರ್ನೇಟ್ ಆ್ಯಪ್ ಆಗಿರುವಂಥದ್ದು. ಈ ಆ್ಯಪ್ನ ಡೆವಲಪ್ ಮಾಡಿದ್ದು ಝೋಹೋ ಕಾರ್ಪೊರೇಷನ್, ಒಂದು ಇಂಡಿಯನ್ ಕಂಪನಿ ಆದಂತಹ ಝೋಹೋ ಕಾರ್ಪೊರೇಷನ್. ಇದು ಚೆನ್ನೈ ಬೇಸ್ಡ್ ಕಂಪ್ನಿ. ಈ ಆ್ಯಪ್ ವಾಟ್ಸಪ್ಗೆ ಟಕ್ಕರ್ ಕೊಟ್ಟು ಸರ್ವೈವ್ ಆಗುತ್ತಾ, ಅಥವಾ ಈ ಹೈಕ್ ಮತ್ತು ತುಂಬ ಆ್ಯಪ್ಗಳು ಬಂತು ಅದೇ ಆ್ಯಪ್ಗಳ ಥರ ಮರೆಯಾಗ್ಬಿಡುತ್ತಾ? ಇದ್ರ ಬಗ್ಗೆ ಕೆಲವು ಸಂಗತಿಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಇದು 2021 ಜಾನ್ ಅಲ್ಲಿ ಲಾಂಚ್ ಆಗಿದ್ದರೂ ಸಹ ಇವಾಗ ಟ್ರೆಂಡಿಂಗಲ್ಲಿ ಬರ್ತಾ ಇರೋದನ್ನು ನೀವು ಗಮನಿಸಿರಬಹುದು. ಇದು 10 ಮಿಲಿಯನ್ಗಿಂತ ಜಾಸ್ತಿ ಡೌನ್ಲೋಡ್ಸ್ಗಳನ್ನು ಪ್ಲೇಸ್ಟೋರಲ್ಲಿ ಹೊಂದಿದೆ. ಮತ್ತು ನೀವು ಲಾಗಿನ್ ಮಾಡೋದಕ್ಕೆ ಬರೀ ಫೋನ್ ನಂಬರೇ ಬೇಕು ಅಂತ ಏನಿಲ್ಲ. ಇದನ್ನು ನೀವು ನಿಮ್ಮ ಇಮೇಲ್ ಮುಖಾಂತರ ಕೂಡ ಲಾಗಿನ್ ಮಾಡ್ಬೋದು. ಇದು ಎಕ್ಸಾಕ್ಟ್ ಸಿಮಿಲರ್ ಇದೆ. ವಾಟ್ಸಪ್ ಹೇಗಿದೆಯೋ ನೀವು ಮೆಸೇಜ್ ಮತ್ತು ಹೇಗೆ ಮಾಡ್ತೀರೋ ಎಕ್ಸಾಕ್ಟ್ ಸಿಮಿಲರ್ ಇರೋವಂಥದ್ದು. ಮತ್ತು ನಾನು ವಾಯ್ಸ್ ಮತ್ತು ವಿಡಿಯೋ ಕ್ವಾಲಿಟಿನ ಕೂಡ ಚೆಕ್ ಮಾಡಿದ್ದೀನಿ. ಆಲ್ಮೋಸ್ಟ್ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ವಿಡಿಯೋ ಕ್ವಾಲಿಟಿ, ಆಡಿಯೋ ಕ್ವಾಲಿಟಿಯಲ್ಲಿ ಎಲ್ಲವೂ ಚೆನ್ನಾಗಿದೆ. ಬಟ್ ವಾಟ್ಸಪ್ಪಲ್ಲಿ ನಿಮಗೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಸಿಗುತ್ತೆ. ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಂದರೆ ಏನಪ್ಪ ಅಂದರೆ, ನೀವು ಒಬ್ಬರಿಗೆ ಮೆಸೇಜನ್ನು ಕಳಿಸ್ತೀರಾ ಅಂದರೆ ನೀವು ಕಳಿಸಿರೋ ನಿಮ್ಮ ಮೆಸೇಜ್ ನಿಮಗೆ ಮತ್ತು ಅವ್ರಿಗೆ ಮಾತ್ರ ಅದು ಗೊತ್ತಾಗುತ್ತೆ. ಮಿಡಲಲ್ಲಿ ಯಾರಾದರೂ ಹ್ಯಾಕರ್ ಅದನ್ನು ಹ್ಯಾಕ್ ಮಾಡಿ ಡೀಟೇಲ್ಸ್ ತಗೋತೀನಿ ಅಂದರೆ ಅದು ಸಿಗೋಕ್ಕೆ ಚಾನ್ಸೇ ಇಲ್ಲ. ಯಾಕೆ ಅಂದರೆ, ನೀವು ಇವಾಗ ಇಲ್ಲಿ ಮೆಸೇಜ್ ಕಳಿಸಿದ್ರೆ ಅದು ಒಂದು ಕೋಡಾಗಿ ಕನ್ವರ್ಟ್ ಆಗುತ್ತೆ. ಕೋಡಾಗಿ ಕನ್ವರ್ಟ್ ಆಗಿ ಟ್ರಾವೆಲ್ ಮಾಡಿ, ಕೋಡಾಗಿ ಕನ್ವರ್ಟ್ ಆಗಿ ಅವರು ಹೋದ್ಮೇಲೆ ಮಾತ್ರನೇ ಅದು ನಿಮ್ಮ ಮೆಸೇಜನ್ನು ಡಿಸ್ಪ್ಲೇ ಮಾಡುತ್ತೆ. ಇದು ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್. ಬಟ್ ಈ ಆ್ಯಪಲ್ಲಿ, ಅರಟ್ಟೈ ಆ್ಯಪಲ್ಲಿ ಇದರ ಬಗ್ಗೆ ಮಾಹಿತಿ ಏನೂ ಇಲ್ಲ. ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ, ಎಲ್ಲೂ ಕೂಡ ಅವರು ಮೆನ್ಷನ್ ಮಾಡಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಇದು ಅಪ್ಡೇಟ್ ಆಗಿ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಕೂಡ ಬರಬಹುದು. ಒಂದು ಇಂಡಿಯನ್ ಆ್ಯಪ್ ಆಗಿರೋದ್ರಿಂದ ತುಂಬ ಟ್ರೆಂಡಿಂಗಲ್ಲಿದೆ, ವೈರಲ್ ಆಗ್ತಾ ಇದೆ ಇಂಡಿಯಾದ ಮೂಲೆಗಳಲ್ಲಿ ಕೂಡ ವೈರಲ್ ಆಗ್ತಾ ಇದೆ. ಇದರ ಪ್ಲಸ್ ಪಾಯಿಂಟ್ಸ್ ಏನಪ್ಪ ಅಂದರೆ, ಇದು 100% ಇಂಡಿಯನ್ ಆ್ಯಪ್ ಆಗಿರೋದ್ರಿಂದ ತುಂಬ ವೈರಲ್ ಆಗ್ತಾ ಇದೆ, ಇಂಡಿಯನ್ಸ್ಗೆ ತುಂಬ ಹತ್ತಿರವಾಗ್ತಾ ಇದೆ. ಮತ್ತು ಇದು ಸೆಕ್ಯೂರ್ ಆಗಿರುವಂಥದ್ದು. ಆಲ್ಮೋಸ್ಟ್ ಇದು ಸೆಕ್ಯೂರ್ ಆಗಿರುವಂಥದ್ದು. ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಇಲ್ಲದೇ ಇರಬಹುದು, ಬಟ್ ಇದು ಸೆಕ್ಯೂರ್ ಆಗಿದೆ. ಇದರಲ್ಲಿ ಯಾವುದೇ ತರಹದ ಆ್ಯಡ್ಗಳು ನಿಮಗೆ ಕಾಣಿಸುವುದಿಲ್ಲ. ಮತ್ತು ಇದು ಫಾಸ್ಟ್ ಆಗಿರುವಂಥದ್ದು. ಆ್ಯಸ್ ವಾಟ್ಸಪ್, ಇದು ವಾಟ್ಸಪ್ ಥರನೇ ಫಾಸ್ಟ್ ಆಗಿದೆ ಮತ್ತು ತುಂಬ ಈಸಿ ಟು ಯೂಸ್. ಇದು ಆ್ಯಂಡ್ರಾಯ್ಡ್ ಮತ್ತು iOSಗಳಲ್ಲೂ ಕೂಡ ಅವೈಲಬಲ್ ಇದೆ. ಎರಡೂ ಡಿವೈಸ್ಗಳಲ್ಲೂ ನೀವು ಇದನ್ನು ಯೂಸ್ ಮಾಡ್ಬೋದು. ಮತ್ತು ಇದರ ಪ್ರಾಬ್ಲಮ್ಸ್ಗಳು ಏನಪ್ಪ ಅಂದರೆ, ಇದು ತುಂಬ ಇವಾಗಲೇ ರೀಸೆಂಟಾಗಿ ಲಾಂಚ್ ಆಗಿ ಮತ್ತು ರೀಸೆಂಟಾಗಿ ಟ್ರೆಂಡಿಂಗಲ್ಲಿರೋದ್ರಿಂದ ಇದರ ಬಗ್ಗೆ ತುಂಬ ಜನಕ್ಕೆ ಮಾಹಿತಿ ಇಲ್ಲ. ಮತ್ತು ಇದು ಎಲ್ಲರ ಹತ್ರ ಅವೈಲಬಲ್ ಇಲ್ಲ. ಮತ್ತು ಕೆಲವು ಅಡ್ವಾನ್ಸ್ಡ್ ಫೀಚರ್ಸು ವಾಟ್ಸಪ್ಪಲ್ಲಿ ಅವೈಲಬಲ್ ಇದೆ. ಯಾವುದಪ್ಪ ಅಂದರೆ, ನೀವು ಪೇಮೆಂಟ್ ಮತ್ತು ಬಿಸ್ನೆಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು ವಾಟ್ಸಪ್ಪಲ್ಲಿ. ಬಟ್ ಇದರಲ್ಲಿ ಇನ್ನೂ ಅದರ ಬಗ್ಗೆ ಅಪ್ಡೇಟ್ ಇಲ್ಲ, ಮಾಹಿತಿ ಏನೂ ಇಲ್ಲ. ಸೊ ಅರಟ್ಟೈ ಒಂದು ಬೆಸ್ಟ್ ಆಲ್ಟರ್ನೇಟಿವ್ ಆ್ಯಪ್ ಆಗುತ್ತಾ? ವಾಟ್ಸಪ್ನ ಹಿಂದಕ್ಕೆ ಅದು ಮುಂದೆ ಬರಬಹುದಾ? ನೋಡೋಣ ಮುಂದಿನ ದಿನಗಳಲ್ಲಿ. ಸೊ ನಿಮ್ಮ ಅನಿಸಿಕೆ ಏನು? ವಾಟ್ಸಪ್ನ ಆಲ್ಟರ್ನೇಟಿವ್ ಆ್ಯಪ್ ಆದಂಥ ಅರಟ್ಟೈಗೆ ನಾವು ಸ್ವಿಚ್ ಆಗಬೇಕಾ ಅಥವಾ ವಾಟ್ಸಪ್ಪಲ್ಲೇ ಮುಂದುವರಿಬೇಕಾ? ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮಗೆ ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ತರಹದ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಬೇಕು ಅಂತ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಮತ್ತು ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ದಯವಿಟ್ಟು ನಿಮ್ಮ ಈ ಚಾನಲ್ಗೆ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಮುಂದಿನ ದಿನಗಳಲ್ಲಿ ಇದೇ ತರಹದ ಟೆಕ್ ನ್ಯೂಸ್ಗಳನ್ನು ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್, ಟೇಕ್ ಕೇರ್ ಮತ್ತು ಧನ್ಯವಾದಗಳು.